ಹಾಯ್ ಸಿಹಿ. Hi, ಹೇಗಿದ್ದೀರಾ? I'm super. ಓಕೆ, How are you? ಗುಡ್. ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲೆ. ಸ್ಕೂಲ್ ಎಲ್ಲ ಮುಗೀತು, ಹೇಗಿತ್ತು ಒಂದು ಸ್ಕೂಲ್ ಜರ್ನಿ? ಸ್ಕೂಲಿಗೆ ಹೋಗೋದೇ ಅಪರೂಪ ಆಗೋಗಿದೆ. ಎಷ್ಟು ಬಂತು ಪರ್ಸೆಂಟೇಜ್? ಜಸ್ಟ್ ಪಾಸ್ ಆಗಿದ್ದೀನಿ ಅಷ್ಟೇ. ಡ್ರಾಮಾ ಜೂನಿಯರ್ಸ್ ಬರೋಕ್ಕೂ ಮೊದಲು ಎಲ್ಲಿದ್ರಿ ನೀವು? ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಏಯ್ ಯಾಕೋ ಬೇಜಾರಲ್ಲಿಗ ಮಚ್ಚ ಒಂದ್ 5 ಸಾವಿರ. ಏಯ್ ಬೇಜಾರಲ್ಲೇ ಇರು. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಯೋಚನೆ ಮಾಡ್ಕೊಂಡಿರ್ತೀನಿ. ಏನು ಯೋಚನೆ ಬರುತ್ತೆ ತಲೆಯಲ್ಲಿ, ಇಷ್ಟು ಚಿಕ್ಕ ತಲೆಯಲ್ಲಿ ಇವಾಗಲೇ? ಮನೆಗೆ ಹೋದ್ಮೇಲೆ ಹೆಂಗೆ ಆಟ ಆಡೋದು, ಏನು ಊಟ ಮಾಡೋದು ಇದೆಲ್ಲ ಯೋಚನೆ ಬರುತ್ತಾ? ಮೈಂಡ್ ವೈಸ್ ನನ್ ಹೊಟ್ಟೆ ಹಸುವಾಗ್ತಿದೆ ಸರ್, ಬಿಟ್ಬಿಡಿ ಬ್ರೇಕಿಗೆ ಅನ್ನೋದು. ಯಾವ್ಯಾವ ಮೂವಿ ಇವಾಗ ಆಲ್ರೆಡಿ ಶೂಟಿಂಗ್ ಆಗಿದೆ? ಲವ್ ಸೀನ್ ಅಂತಾನೂ ಇದೆ. ಅದು ನಂದಲ್ಲಪ್ಪ, ಅದು ನಂದಲ್ಲ. ಸೀರಿಯಸ್ಲಿ ಬಾಲಿವುಡ್ ಅಲ್ಲಿಗೆಲ್ಲ ಡೇಟ್ಸ್ ಕೇಳ್ತಾ ಇದ್ದಾರೆ. ಓಕೆ, ಕೊಡಕ್ಕೆ ಆಗ್ತಿಲ್ಲ, ಬಿಸಿ ಇರ್ತೀನಿ. ಮದುವೆ ಆದ್ಮೇಲೆ ಏನೋ ನೋಡು ಯೋಚನೆ ಮಾಡು. ಯೋಚನೆ ಮಾಡು. ಹಾಯ್, ಹಲೋ, ನಮಸ್ಕಾರ. ನಾನು ಅಕ್ಷತಾ ಗೌಡ. ನಮ್ಮ ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂನಲ್ಲಿ ಪಟ ಮಾತಾಡುವ ಪಟಾಕಿ, ಡ್ರಾಮಾ ಜೂನಿಯರ್ಸ್ನಲ್ಲಿ ಮಿಂಚಿದಂಥ ಚಾಲಾಕಿ, DKDಯಲ್ಲೂ ಕೂಡ ಸ್ಟೇಜಲ್ಲೂ ಕೂಡ ಮಿಂಚಿದ್ರು. ಸೊ ಅದೇ ಕರ್ನಾಟಕದ ಜನಗಳ ಮನಸ್ಸನ್ನ ಕದ್ದಂತಹ ಸಿಹಿ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಅವರು, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸಿಹಿ. ಹಾಯ್. ಯಾವಾಗಲೂ ಆಕ್ಟಿವ್ ಆಗಿ ಇರ್ತೀಯಾ? ಎಸ್. ಸ್ಟ್ರೇಟ್ ಆಗಿ ಕ್ಯಾಮ್ರಾ ಕಾಣಿಸೋ ಥರ ಕುತ್ಕೋಬೋದಲ್ಲ? ಯಾ. ಹೇಗಿದ್ದೀರಾ? ಐ ಆಮ್ ಸೂಪರ್. ಓಕೆ, ಹೌ ಆರ್ ಯು? ಗುಡ್. ಹೇಗಿತ್ತು ಸ್ಕೂಲ್ ಎಲ್ಲ ಮುಗೀತು, ಹೇಗಿತ್ತು ಒಂದು ಸ್ಕೂಲ್ ಜರ್ನಿ? ಸ್ಕೂಲ್ ಜರ್ನಿ ನಥಿಂಗ್. ಶೂಟಿಂಗಲ್ಲೇ ಬ್ಯುಸಿ ಇರುತ್ತೆ. ಕೆಲವೊಂದ್ಸತಿ ಸ್ಕೂಲಿಗೆ ಹೋದಾಗೆಲ್ಲ ಫ್ರೆಂಡ್ಸ್ ಜೊತೆ ಬರ್ಕೊಂಡು ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಕೂತಾಗ ಎಲ್ಲ ಮಾತಾಡೋದು, ಶಾರ್ಟ್ ಬ್ರೇಕ್ ಇದ್ದಾಗೆಲ್ಲ ಮಾತಾಡಿಕೊಂಡು ಹಾಗೆ ಇರ್ತಾ ಇದ್ವಿ. ನಾನು ಕೆಲವೊಂದ್ಸತಿ ಫ್ರೀ ಪೀರಿಯಡ್ ಇದ್ದಾಗೆಲ್ಲ ಫ್ರೆಂಡ್ಸ್ ಎಲ್ಲ ನಾನು ಸೇರಿಕೊಂಡು ಏರೋಪ್ಲೇನು, ಪ್ರೇಯರ್ ಟೈಮ್ಗಿಂತ ಮುಂಚೆ ಮ್ಯಾಮ್ ಎಲ್ಲೋ ಹೋಗಿರ್ತಿದ್ರು, ನಾನು ಮತ್ತು ನನ್ನ ಫ್ರೆಂಡ್ಸು ಸ್ವಲ್ಪ ಮಾತಾಡ್ತಾ ಇರ್ತೀವಿ. ಓಕೆ, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಸ್ಕೂಲಲ್ಲಿ ನಿಮಗೆ? ಸ್ಕೂಲಲ್ಲಿ ತುಂಬ ಇದ್ದಾರೆ, ಬಟ್ ನನಗೆ ಅಷ್ಟೊಂದು ಜನ ನೆನಪಿಲ್ಲ. ಭವಜ್ಞ, ವಾರುಣಿಕಾ, ಸ್ಮಿತ್, ಜೀವಿಕಾ ಆ್ಯಂಡ್ ಅಷ್ಟೇ. ಓಕೆ, ಇವಾಗ ಆರ್ಯ. ಓಕೆ, ಸ್ಕೂಲ್ ಮುಗಿತಾ ಬಂತು? ಸ್ಕೂಲ್ ಮುಗೀತು, ಇವಾಗ ಹಾಲಿಡೇಸ್ ಸ್ಟಾರ್ಟ್ ಆಗಿರುತ್ತೆ ನಿಮಗೂ ಕೂಡ. ಅಂದರೆ ಇವಾಗ ಈ ವರ್ಷದಲ್ಲಿ ಎಷ್ಟು ಡೇಸ್ ನೀನು ಸ್ಕೂಲಿಗೆ ಹೋದೆ? ಈ ವರ್ಷದಲ್ಲಿ ನಾನು 3 ಟೈಮ್ ಆ ಥರ 3 ಡೇಸ್. 3 ಟೈಮ್ಸ್ ಅಷ್ಟೇನಾ? 3 ಡೇಸ್ ಆ ಥರ. ಹೌದಾ? ಎಷ್ಟು ಬಂತು ಪರ್ಸೆಂಟೇಜ್? ಪಾಸ್. ಜಸ್ಟ್ ಪಾಸ್ ಆಗಿದ್ದೀನಿ ಅಷ್ಟೇ. ಜಸ್ಟ್ ಪಾಸ್ ಅಷ್ಟೇ. ಹೆಂಗೆ ಅನ್ಸುತ್ತೆ ಅಂದರೆ ಕಷ್ಟ ಆಗಲ್ಲ ಸ್ಕೂಲಲ್ಲಿ ಮ್ಯಾನೇಜ್ ಮಾಡೋದಕ್ಕೆ? ಹೋಮ್ವರ್ಕ್ ಎಲ್ಲ ನಿಮ್ಮ ಟೀಚರ್ಸ್ ಕೇಳಲ್ಲ? ಅಂದರೆ ಟೀಚರ್ಸ್ ನಂಗೆ ಹೇಳ್ತಾರೆ. ಅಂದರೆ ನಾನು ಸ್ಕೂಲಿಗೆ ಹೋಗೋದೇ ಅಪರೂಪ ಆಗೋಗಿದೆ. ಗೇಮ್ಸ್ ಹೆಂಗೆ ಅಪರೂಪಕ್ಕೆ ಆಡ್ತೀನೋ ಹಾಗೆ ಸ್ಕೂಲಲ್ಲೂ ಹೋಗೋದು ಅಪರೂಪ ಆಗ್ಬಿಟ್ಟಿದೆ. ಸೊ ಹೋದಾಗೆಲ್ಲ ನಮ್ಮ ಮ್ಯಾಮು ಬರೆಸ್ತಾರೆ. ನಿಮ್ಮ ಮ್ಯಾಮ್ ಬರೆಸ್ತಾರೆ. ಅವ್ರು ಏನು ಹೇಳಲ್ವಾ ಹೋಮ್ವರ್ಕ್, ನೀನು ಡೈಲಿ ಹೋಮ್ವರ್ಕ್ ಕಂಪಲ್ಸರಿ ಮಾಡಲೇಬೇಕು, ಸ್ಕೂಲಿಗೆ ಬರಲೇಬೇಕು ಅಂತೆಲ್ಲ ಏನು ಹೇಳಲ್ಲ ಅವರು? ಹೇಳ್ತಾರೆ. ಲೀವ್ ಲೆಟರ್ ಕೇಳ್ತಾರೆ. ಲೀವ್ ಲೆಟರ್ಸ್ ಕೇಳಿದ್ರೆ ನಾವು ರೀಸನ್ ಹೇಳಬೇಕು, ಅವಾಗ ಬಿಡ್ತಾರೆ. ಒಪ್ಕೊಳ್ತಾರ ನಿಂಗೆ? ಯಾವಾಗ ಶೂಟಿಂಗ್ ಇದ್ರೂ ಕಳಿಸ್ತಾ ಇರ್ತಾರ? ಓಕೆ, ಏನು ಅನಿಸುತ್ತೆ? ಸ್ಕೂಲ್ ಲೈಫ್ ಚೆನ್ನಾಗಿದೆ ಅಂತ ಅನ್ಸುತ್ತಾ ಇವಾಗ ಪ್ರೆಸೆಂಟಿಗೆ, ಅಥವಾ ಶೂಟಿಂಗಲ್ಲಿ ಚೆನ್ನಾಗಿದೆ? ಎಲ್ಲರೂ ಚೆನ್ನಾಗೇ ಇದೆ. ಆಲ್ ಓವರ್ ಆಟ ಆಡೋದು ಇದ್ರು ಏನಾದರೂ ಮಾಡಿ ಅದೊಂದು ಖುಷಿನೇ ಇರುತ್ತೆ. ಓಕೆ, ಇವಾಗ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದು ಯಾವಾಗ ನೀವು? ಡ್ರಾಮಾ ಜೂನಿಯರ್ಸ್. ಎಷ್ಟು ವರ್ಷ ಅವಾಗ? ಅವಾಗ ಇನ್ನೂ 4 ಇಯರ್ಸ್. 4 ಇಯರ್ಸ್ 3 ಇಯರ್ಸ್ ಅಲ್ವಾ ಅವಾಗ? ಅವಾಗ 4 ಇಯರ್ಸ್.
4 ಇಯರ್ಸ್. ಓಕೆ. ಹೆಂಗೆ ಅನಿಸ್ತು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಾಗ? ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಾಗ ಸ್ವಲ್ಪ ಹೆದರಿಕೆ ಆಯಿತು, ಒಂಥರ ಆಗುತ್ತಲ್ಲ. ಅಂದರೆ ಸ್ಟೇಜ್ ಮೇಲೆ ಬಂದಾಗ ನಮಗೇನೋ ಮಿಸ್ ಹೊಡಿತಾ ಇದ್ದೀವಿ, ಒಂಥರ ಆಗ್ತಿರುತ್ತೆ. ಅದೇ ಹೆದರಿಕೆನೂ ಇರುತ್ತೆ. ಸೊ ಅಷ್ಟೇ. ಅದು ಏನು ಇವಾಗ ಡ್ರಾಮಾ ಜೂನಿಯರ್ಸ್ ಬರೋಕ್ಕೂ ಮೊದಲು ಎಲ್ಲಿದ್ರಿ ನೀವು? ನಾನು ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬೆಂಗಳೂರೇನಾ? ಹಾಂ, ಬೆಂಗಳೂರಲ್ಲೇ ಇದ್ದೆ. ಅಂದರೆ ಅಲ್ಲೊಂದು ನಮಗೆ ಚೌಟ್ರಿ ಅಂತ ಕೊಟ್ಟಿದ್ರು. ಯಾರು ನಮಗೆಲ್ಲ ರೂಮ್ ಇತ್ತು. ಯಾರು ಕೊಟ್ಟಿದ್ದು ಚೌಟ್ರಿ? ಚೌಟ್ರಿಯಲ್ಲೇ ಪ್ರಾಕ್ಟೀಸ್ ಇದ್ದಾಗೆಲ್ಲ ಹಾಂ. ರೂಮ್ ಕೊಡ್ತಾರೆ. ಅಲ್ಲ, ನೀವು ಬೆಂಗಳೂರಿಗೆ ಯಾವಾಗ ಬಂದಿದ್ದು? ಸೊ ಫಸ್ಟ್ ಇವಾಗ ಐ ಡೋಂಟ್ ಐಡಿಯಾ, ಬಟ್ ನಾನು ಹುಟ್ಟಿದ್ದು 2018. ಹಾಂ. ಬೆಂಗಳೂರೇನಾ ಅಥವಾ ನೇಟಿವ್ ಯಾವ್ದು ನಿಮ್ಮದು? ನೇಪಾಳ್. ಓಕೆ. ಬೆಂಗಳೂರಿಗೆ ಬಂದಿದ್ದು ಇಯರ್? ಐ ಡೋಂಟ್ ಐಡಿಯಾಸ್. ನನಗೆ ಏನು ಐಡಿಯಾಸ್ ಇಲ್ಲ. ಬಟ್ ನಂಗೆ ಅಷ್ಟೊಂದೆಲ್ಲ ಗೊತ್ತಿದ್ರೆ ಮೊದಲೇ ಮೈಂಡಲ್ಲಿ ಇರ್ತಿತ್ತು. ಇಲ್ಲಾಂದರೆ ಎಲ್ಲ ಹೋಗಿದೆ. ಏನು ಮೈಂಡಲ್ಲಿ ಇರ್ತಾ ಇತ್ತು? ನಾನು ಯಾವಾಗ ಬೆಂಗಳೂರಿಗೆ ಬಂದಿದ್ದೀನಿ, ಯಾವಾಗ ಇದ್ದೆ ಇಲ್ಲಿ, ಅದೆಲ್ಲ ನಂಗೆ ಏನು ಗೊತ್ತಿಲ್ಲ. ಐ ಡೋಂಟ್ ಹ್ಯಾವ್ ಐಡಿಯಾಸ್. ಓಕೆ. ಇವಾಗ ಡ್ರಾಮಾ ಜೂನಿಯರ್ಸ್ ಹೋಗುವಾಗ ನೀವು 4th ಇಯರ್ ಅಲ್ವಾ ಅವಾಗ? 4 years. ಸೊ ಅವಾಗ ಸ್ವಲ್ಪ ನೆನಪಿರುತ್ತಲ್ವಾ? ಸೊ ಹಾಗಾಗಿ ಕೇಳ್ತಿರೋದು. ಅದೆಲ್ಲ ಮರೆತು ಹೋಗಿದೆ ಅಷ್ಟೇ. ಓಕೆ. ಏನು ನೆನಪಿದೆ ಅದನ್ನಾದ್ರೂ ಹೇಳ್ಬೋದಲ್ಲ? ಡ್ರಾಮಾ ಜೂನಿಯರ್ಸ್ ಹೋಗಿನ ಮೊದಲು ನೀವು ಸ್ಕೂಲ್ಗೆ ಹೋಗ್ತಾ ಇದ್ರಾ? ಅಂದರೆ ಅಂದರೆ ನಾನು ಪ್ರೀ ನರ್ಸರಿಯಲ್ಲಿ ಓದ್ತಾ ಇದ್ದೆ. ಅದನ್ನೇ ಅಷ್ಟೇ ಗೊತ್ತಿಲ್ಲ ನನಗೆ. ಇನ್ನೇನು ಐಡಿಯಾ ಆಗಿಲ್ಲ. ಯಾವ ಥರ ಸೆಲೆಕ್ಟ್ ಆಗಿದ್ದು ಡ್ರಾಮಾ ಜೂನಿಯರ್ಸ್? ಒಬ್ರು ಅಂಕಲ್ ಇದ್ರು, ಅವ್ರು ನನ್ನ ಜಾಯಿನ್ ಮಾಡ್ತಾರೆ ಅಷ್ಟೇ. ಯಾಕೆ ಇಂಟ್ರೆಸ್ಟ್ ನಿಮ್ಗೆ ಅದರಲ್ಲೇ ಇತ್ತಾ? ಅಂದರೆ ಆ್ಯಕ್ಟಿಂಗಲ್ಲಿ ಇತ್ತಾ ಇಂಟ್ರೆಸ್ಟು ಅಂತ? ನಂಗೆ ಯಾವುದ್ರಲ್ಲೂ ಇರಲಿಲ್ಲ. ಫಸ್ಟು ಚಿಕ್ಕವಳಿಂದಾನು ನನಗೆ ಡ್ಯಾನ್ಸು ಅದೆಲ್ಲ ಇಷ್ಟ ಅಲ್ವಾ. ಸೊ ಸ್ಕೂಲಲ್ಲೂ ಫ್ರೀ ಅಂದರೆ ಪ್ರೀ ನರ್ಸರಿ ಇದ್ದಾಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಅದೆಲ್ಲ ನೆನಪಿದೆ. ಓಕೆ. ಹಾಗಾಗಿ ಹೋಗಿದ್ದ ಡ್ರಾಮಾ ಜೂನಿಯರ್ಸಿಗೆ? ಎಸ್. ಓಕೆ. ಅಲ್ಲಿ ಡ್ರಾಮಾ ಜೂನಿಯರ್ಸ್ ಮೇಲೆ ಸ್ಟಾರ್ಟ್ ಆದಾಗ, ಸೊ ಅಲ್ಲಿ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ? ಡ್ರಾಮಾ ಜೂನಿಯರ್ ಸ್ಟಾರ್ಟ್ ಆದಾಗ ಜರ್ನಿ ಬಗ್ಗೆ ಅಂದರೆ ಸ್ಟಾರ್ಟಿಂಗ್ ನೀವು ಈ ಫೀಲ್ಡಿಗೆ ಬರಬೇಕಂದ್ರೆ ಅಲ್ಲೇ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ ಅಲ್ವಾ? ಸೊ ಅದೊಂದು ಜರ್ನಿ ಬಗ್ಗೆ ಹೇಳೋದಿದ್ರೆ ಅಂತ. ಅಂದರೆ ನಾನು ನೇಪಾಳದಿಂದ ಪಂಜಾಬಿಗೆ ಬಂದೆ. ಪಂಜಾಬಿಂದ ಮೈಸೂರಿಗೆ ಹೋದೆ. ಮೈಸೂರಿಂದ ಬೆಂಗಳೂರಿಗೆ ಬಂದೆ. ದೆನ್ ಬೆಂಗಳೂರಲ್ಲಿ PGಯಲ್ಲಿ ಬಂದೆ. PGಯಿಂದ ನನಗೆ ಅದು ಗೊಟ್ಟೆಗೆರೆ ಅಂತಾರೆ, ಗೊಟ್ಟೆಗೆರೆ. ಹಾಂ, ಅಲ್ಲಿ ಹೋದೆ. ಅಲ್ಲಿಂದ PGಗೆ ಬಂದಿದ್ದು ಆ್ಯಕ್ಚುಲಿ. ದೆನ್ ಅಲ್ಲಿಂದ ನಾನು ಡ್ರಾಮಾ ಜೂನಿಯರ್ಸ್ಗೆ ಅಂತ ನಮ್ಮ ಒಬ್ಬರು ಅಂಕಲ್ ಇದ್ದರು, ಅವ್ರು ಸೆಲೆಕ್ಟ್ ಮಾಡಿಸಿದ್ರು. ದೆನ್ ವಾಟ್ ಹ್ಯಾಪನ್ ಮೀನ್ಸ್ ಡ್ರಾಮಾ ಜೂನಿಯರ್ಸ್ಗೆ ಹೋದೆ. ನಾನು ಅಲ್ಲಿಂದ ನನಗೆ ಇದು ಅಭಯ್ ನಾಯ್ಡು ಸ್ಟುಡಿಯೋ ಹಂಗೆಲ್ಲ ಇತ್ತು. ಕೆಲವೊಂದು ಸತಿ ಬೇರೆ ಕಡೆನೂ ಆಡಿಷನ್ಸು ಅದೆಲ್ಲ ಇತ್ತು. ನಂದಿಲಿಂಗ್ಸಿಂದ ನಾನು ಅದಾದ್ರಲ್ಲಿ ಇಲ್ಲಿ ಅಭಯ್ ನಾಯ್ಡು ಸ್ಟುಡಿಯೋ ಹತ್ರ ಬಂದೆ. ಓಕೆ. ಯಾಕೆ ಇಷ್ಟು ಸುತ್ತಾಡಿದ್ದು ನೇಪಾಳ ಮತ್ತೆ ಮೈಸೂರು ಗುಟ್ಟೆಗೆರೆಯಲ್ಲಿ? ಯಾಕೆ ಇಷ್ಟು ಸುತ್ತಾಡಿರೋದು ಅಂತ? ಅಂದ್ರೆ ಫ್ಯಾಮಿಲಿ ಎಲ್ಲ ಎಲ್ಲಿದ್ರು ಅವಾಗ ಅಂತ? ನೇಪಾಳಲ್ಲಿದ್ರು. ನೇಪಾಳಲ್ಲಿನೂ ಒಂದು ಅಂದರೆ ಅಲ್ಲಿ ಏನೋ ಸುಮ್ಮನೆ ಕೂತಿರ್ತೀವಿ ಅಲ್ಲ, ನಾವು ಮಾಡೋಕ್ಕೇನೂ ಇಲ್ಲ ಅಂತ. ಸೊ ನಮ್ಮ ಅಣ್ಣ ಹುಟ್ಟಿದ್ದು ಪಂಜಾಬಲ್ಲಿ. ಓಕೆ. ಸೊ ಅವಾಗ ನಮ್ಮ ಅಮ್ಮನ ಹೊಟ್ಟೆಯಲ್ಲಿದ್ದಲ್ಲ, ಸೊ ನಮ್ಮ ಅಣ್ಣ ಫಸ್ಟ್ ಹುಟ್ಟೋದ. ನಾನು ಮೈಸೂರಲ್ಲಿ ಹುಟ್ಟಿದ್ದು. ಓ ಹೌದಾ? ನಮ್ಮಮ್ಮ ನೇಪಾಳಲ್ಲಿ ಹುಟ್ಟಿದ್ದು. ಓಕೆ. ಎಲ್ಲಿದ್ದಾರೆ ಇವಾಗ ನಿಮ್ಮಣ್ಣ? ನಮ್ಮ ಅಣ್ಣ ಬಂದಿಲ್ಲ ಇವತ್ತು. ಬಿಕಾಸ್ ಅವನಿಗೆ ಫ್ರೆಂಡ್ಸ್ ಇದಾರೆಲ್ಲ ಅಪಾರ್ಟ್ಮೆಂಟಲ್ಲಿ. ಸೊ ಅದಕ್ಕೆ ಆಟ ಆಡ್ಕೊಂಡಿದ್ದಾರೆ, ವೇವ್ ಬೋರ್ಡ್ ಎಲ್ಲ ಮಾಡ್ಕೊಂಡಿರ್ತಾನೆ. ನಾನು ವೇವಿಂಗ್ ಕಲ್ತಿದ್ದೀನಿ. ಅದು ನಮ್ಮ ಅಮ್ಮನ ಹತ್ರ ವಿಡಿಯೋನೂ ಇದೆ. ಹೌದಾ? ಓಕೆ. ತೋರಿಸ್ಲಾ? ಆಮೇಲೆ ತೋರಿಸು. ಓಕೆ. ನಿಂಗೆ ಆಟ ಆಡೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟಾ ಅಥವಾ ಶೂಟಿಂಗ್ ಟೈಮಲ್ಲೂ ಆಟ ಆಡ್ತಾ ಇರ್ತೀನಿ. ನಂಗೆ ಸ್ವಲ್ಪ ಬೋರ್ ಆದಾಗೆಲ್ಲ
ಸುಮ್ಮನೆ ಹಿಂಗೆ ಕೂತಿರ್ತೀನಿ, ಏನಾದರೂ ಯೋಚನೆ ಮಾಡ್ಕೊಂಡಿರ್ತೀನಿ. ಏನು ಯೋಚನೆ ಬರುತ್ತೆ ತಲೆಯಲ್ಲಿ, ಇಷ್ಟು ಚಿಕ್ಕ ತಲೆಯಲ್ಲಿ ಇವಾಗಲೇ? ಮನೆಗೆ ಹೋದ್ಮೇಲೆ ಹೆಂಗೆ ಆಟ ಆಡೋದು, ಏನು ಊಟ ಮಾಡೋದು ಇದೆಲ್ಲ ಯೋಚನೆ ಬರುತ್ತಾ? ಹೊಟ್ಟೆ ಹೋಗ್ತಿದೆ ಅಂದರೆ ನಾನು ಮೈಂಡ್ ವೈಸ್ ನನ್ನ ಹೊಟ್ಟೆ ಹಸುವಾಗ್ತಿದೆ ಸರ್, ಬಿಟ್ಬಿಡಿ ಬ್ರೇಕಿಗೆ ಅನ್ನೋದು. ಹೌದಾ? ಶೂಟಿಂಗಲ್ಲಿ ಹೊಟ್ಟೆ ಹಸು ಆದಾಗೆಲ್ಲ. ಇವಾಗ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ಯಾವ ತರ ಜರ್ನಿ ಸ್ಟಾರ್ಟ್ ಆಯ್ತು ನಿಮ್ದು? ಅಂದ್ರೆ ನೆಕ್ಸ್ಟ್ ಆಪರ್ಚುನಿಟೀಸ್ ಯಾವ ತರ ಅಂದರೆ ಬರ್ತಾ ಇತ್ತು? ನನಗೆ ಡ್ರಾಮಾ ಜೂನಿಯರ್ಸ್ ಆದಮೇಲೆ ನಾನು ಕಲರ್ಸಿಗೆ ಹೋದೆ. ಕಲರ್ಸಿಂದ ಝೀಗ್ ಒಂದು ಮೂವಿಗೆ ಬಂದೆ. ದೆನ್ ಮೂವಿ ಫಸ್ಟ್ ಬಂದಿದ್ದ ಸೀರಿಯಲ್ ಅದು ನನಗೆ ಗೊತ್ತಿಲ್ಲ, ಮೂವಿ ಫಸ್ಟ್ ಬಂದಿದ್ದೆ. ದೆನ್ ಅದಾದಮೇಲೆ ಸೀರಿಯಲ್. ಓಕೆ. ಬಿಗ್ ಸ್ಕ್ರೀನ್ಗೂ ಇವಾಗ ಸೀರಿಯಲ್ಲು ಮತ್ತೆ ಮೂವಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಯಾವ ತರ ಡಿಫ್ರೆನ್ಸ್ ಅಂತ ಅನಿಸ್ತು ನಿಮ್ಗೆ? ಅವಾಗ ಅಂದ್ರೆ ನಾವು ಮೂವಿಯಲ್ಲಿ ಏನೂ ಇಲ್ಲ, ದೂರ ಇರುತ್ತೆ. ಅಂದ್ರೆ ಕೊಡೈಕೆನಾಲು ಆ ಥರ ಎಲ್ಲ. ಕೊಡೈಕೆನಾಲ್ಗೆ ಹೋಗ್ಬೇಕು, ನನ್ನ ಮಂಗಳೂರು ಹಂಗೆಲ್ಲ ಇತ್ತು. ಸೊ ಹಂಗೆ ಜರ್ನಿ ಮಾಡ್ತಾ ಇರೋವಾಗ ಟ್ರಿಪ್ ಮಾಡ್ತಿದೀನಿ ಅಂತ ಅನಿಸ್ತಿತ್ತಾ? ಅಲ್ಲ, ಹತ್ತು ಟ್ರಿಪ್ ಹೊಡಿತಾ ಇದ್ದೀನಿ ಅನ್ಸುತ್ತೆ. ಸಿಕ್ಕಾಪಟ್ಟೆ ಹೋಗಿದ್ದೀನಿ, ಕೊಡೈಕೆನಾಲ್ಗೆ ಹೋಗಿದ್ದೀನಿ, ಮಂಗಳೂರಿಗೆ ಹೋಗಿದ್ದೀನಿ. ರೀಸೆಂಟ್ಲಿ ಈಗ ಶಿವಮೊಗ್ಗದಲ್ಲಿ ಮೂವಿ ಶೂಟಿಂಗ್ ಇತ್ತು, ಅದು ಮುಗಿಸ್ಕೊಂಡೆ. ರೀಸೆಂಟ್ಲಿ ಏನೋ ನನ್ನ ಎಕ್ಸಾಮ್ ಮುಗ್ದಾಗ ನಾನು ಹೋಗಿದ್ದು 3rd 23rd ನಾನು ಶಿವಮೊಗ್ಗಕ್ಕೆ ಹೋಗಿದ್ದು. ಓಕೆ. ಎಷ್ಟು ಖುಷಿ ಆಗುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಟ್ರಿಪ್ ಮಾಡ್ತಾ ಇದೆಯಾ ಶೂಟಿಂಗ್ ಇಂದ ಅಂತ? ಅದೇ ಐ ಆಮ್ ಸೋ ಹ್ಯಾಪಿ ಅಷ್ಟೇ. ಓಕೆ. ಯಾವ್ಯಾವ ಮೂವಿ ಇವಾಗ ಆಲ್ರೆಡಿ ಶೂಟಿಂಗ್ ಆಗಿದೆ? ಅಂದರೆ ಅಮೂಲ್ ಬೇಬಿ ಆಗಿದೆ ಒಂದು, ಲವ್ ಸೀನ್ ಅಂತಾನೂ ಇದೆ. ಅದು ನಂದಲ್ಲಪ್ಪ, ಅದು ನಂದಲ್ಲ, ಸೀರಿಯಸ್ಲಿ ಅದು ಬೇರೆ ಸೀನ್ ಅಂತೆ. ಬಟ್ ಮೂವಿ ನೇಮ್ ಏನು ಲವ್ ಸೀನು ಗೊತ್ತಿಲ್ಲ. ಬಟ್ ನನ್ಗೆ ಗೊತ್ತಿರೋದು ಲವ್ ಸೀನ್ ಅಂತ ಒಂದಿದೆ. ನಾನು ಅದು ಮುಗ್ದಿಲ್ಲ, ಅದು ಮಾಡ್ತಾ ಇದ್ದೀನಿ. ದೆನ್ ಅಮೇರಿಕಾ ಪಾರ್ಟ್ 2 ಅದು ಆಯಿತು. ದೆನ್ ತುಂಬ ಮಾಡಿದ್ದೀನಿ. ಹಾರರ್ ಮೂವಿ ಅದೆಲ್ಲ ಬರ್ತಾ ಇದೆ. ಹಾರರ್ ಮೂವಿಯಲ್ಲೂ ನೋಡ್ತೀನಿ. ಓಕೆ. ಬಾಲಿವುಡ್ಡು ಅಲ್ಲಿಗೆಲ್ಲ ಡೇಟ್ಸ್ ಕೇಳ್ತಾ ಇದ್ದಾರೆ. ಓಕೆ. ಕೊಡೋಕ್ಕೆ ಆಗ್ತಲ್ಲ, ಬ್ಯುಸಿ ಇರ್ತೀನಿ, ಬೆಂಗಳೂರಲ್ಲೇ ಬ್ಯುಸಿ ಇರ್ತೀನಿ. ಇನ್ನೂ ಟ್ರಿಪ್ ಹೊಡಿಬೇಕಾ ಅಂತ. ಓಕೆ. ಹಾಗೆ ಹೋಗ್ಬೋದಲ್ಲ ಹಾಲಿವುಡ್ಗೆಲ್ಲ ಹೋಗ್ಬಿಟ್ರೆ ಟ್ರಿಪ್ ಚೆನ್ನಾಗಿರುತ್ತಲ್ವ? ಇನ್ನ ಅಲ್ಲ ಅಂದ್ರೆ ಸೀರಿಯಲ್ ಮಾಡ್ಬೇಕಲ್ಲ. ಸೀರಿಯಲ್ ನಿಮಗೆ ಸೀರಿಯಲ್ಸ್ ಜಾಸ್ತಿ ಇಷ್ಟ ಆಗುತ್ತಾ, ಮೂವೀಸ್ ಜಾಸ್ತಿ ಇಷ್ಟ ಆಗುತ್ತಾ? ನನಗೆ ಜಾಸ್ತಿ ಇಷ್ಟ ಆಗೋದಂದ್ರೆ ಮೂವಿ, ಸೀರಿಯಲ್ ಎರಡು ಬ್ಯಾಲೆನ್ಸ್. ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಮೂವಿ ಇದ್ರೆ ಈ ಕಡೆ ಸೀರಿಯಲ್ಲು, ಅದು ಇಲ್ಲೂ ಮಾಡಬೇಕು, ಎರಡೂ ಮ್ಯಾನೇಜ್ ಮಾಡಲೇಬೇಕು. ಡೇಟ್ಸ್ ಪ್ರಾಬ್ಲಮ್, ದಟ್ಸ್ ಆಲ್. ಹೆಂಗೆ ಕೊಡ್ತೀರಾ? ಹೌದು, ಡೇಟ್ಸ್ ಸ್ಕೂಲು ಇರುತ್ತೆ, ಸೊ ಮೂವೀಸು ಇರುತ್ತೆ, ಸೀರಿಯಲ್ ಕೂಡ ಇರುತ್ತೆ. ಅದು ಹಾಗೆ ಫುಲ್ ಮ್ಯಾನೇಜ್ ಮಾಡಬೇಕು. ಸ್ಕೂಲು 15 days ಹಂಗೆಲ್ಲ ಸೀರಿಯಲ್ಸ್ ಇರುತ್ತಲ್ಲ, ಸ್ಕೂಲ್ಗೆ ಪರ್ ಡೇ ಒನ್ ಡೇ ಹೋಗ್ಬೋದು. ಒನ್ ಡೇ ಹೋದಾಗ ಅದನ್ನು ಮೂವಿದು ಸ್ವಲ್ಪ ಕಡಿಮೆನೇ ಇರುತ್ತೆ. ರೀಸೆಂಟ್ಲಿ ನಾನೀಗ ಶಿವಮೊಗ್ಗಕ್ಕೆ ಹೋದಾಗ ಅಲ್ಲಿ 7 days ಇತ್ತು ಶೂಟಿಂಗು. ಅಂದರೆ 1 day ಅಲ್ಲೇ ನಂದು ಸೀರಿಯಲಿಗೆ ಕರೀತಾ ಇದ್ರಲ್ಲ, ಸೊ ಅಲ್ಲಿ ರೈನ್ ಎಫೆಕ್ಟ್ ಸೀನು ಅದೆಲ್ಲ ಮಾಡಬೇಕಿತ್ತು. ಓಕೆ. ಸೊ ಅಲ್ಲಿ ಸ್ವಲ್ಪ ಕಷ್ಟಪಟ್ಟು ಬಂದೆ. ಬೀಟ್ಲೆಸ್ ಕರ್ನಾಟಕ.